ವೇತನ ಹೆಚ್ಚಳ ಹಾಗೆ ಖಾಯಂ ನೇಮಕಾತಿಗಾಗಿ ಸ್ಟಾಫ್ ನರ್ಸ್ ಕಣ್ಣೀರಿಟ್ಟಿರುವಂತಹ ಘಟನೆ ನಡೆದಿದೆ. ಅದು ಆರೋಗ್ಯ ಸಚಿವ UT ಖಾದರ್ ಎದುರಿನಲ್ಲಿಯೇ ಅವರು ಕಣ್ಣೀರಿಟ್ಟು ದಯವಿಟ್ಟು ನಮಗೆ ವೇತನವನ್ನು ಹೆಚ್ಚಳ ಮಾಡಿ, ಖಾಯಂ ಉದ್ಯೋಗವನ್ನು ಮಾಡಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ ಕಣ್ಣೀರಿಟ್ಟು. ಕ್ರಾಫರ್ಡ್ ಆಸ್ಪತ್ರೆಯ ಪ್ರಗತಿ ಪರಿಶೀಲನಾ ಸಭೆಯ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಹಾಸನದ ಸಕಲೇಶಪುರದಲ್ಲಿರುವಂತಹ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇತ್ತು. ಆಗ ಕಣ್ಣೀರಿಟ್ಟಿದ್ದಾರೆ. ನಿಮ್ಮ ಪರವಾಗಿ ನಾನು ಕೇಂದ್ರದಲ್ಲಿ ಮಾತಾಡ್ತೇನೆ. ಶಾಲೆ ಬೇಕಾದ್ರೆ ಜಾಸ್ತಿ ಮಾಡಿ ಸೆಂಟ್ರಲ್ಗೆ ಮಾತಾಡ್ತಾರೆ. ನಮ್ಗೆಲ್ಲ ಗೊತ್ತಾಯ್ತು, ಏನಾದ್ರೂ ಕೂಡ ಪರ್ಮನೆಂಟ್ ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಸ್ಯಾಲರಿ ಜಾಸ್ತಿ ಮಾಡ್ಲಿಕ್ಕೆ ನಾನು ಕೇಂದ್ರಕ್ಕೆ ಮಾತಾಡ್ತೇನೆ. NHM ನ್ಯಾಷನಲ್ ಹೆಲ್ತ್ ಮಿಷನ್ ನಮ್ಗೆ ಇಲ್ಲಿ ಏನು ಕೂಡ ಇದಲ್ಲ. ಏನಾದ್ರು ನಾಳೆ ಅದು ಬಂದ್ ಮಾಡಿ ಬಿಟ್ರೆ ಮತ್ತೆ ನಿಮ್ಗೆ ಕೆಲಸ ಇಲ್ಲದಂತ ಪರಿಸ್ಥಿತಿ. ಆಗ ಏನ್ ಮಾಡ್ಬೇಕಂತ ಹೋದದ್ದು. ಅದಕ್ಕಾಗಿ ಅವ್ರಿಗೆ ಕೂಡ ನಾನು ಕೇಂದ್ರದ ನಮ್ಮ ಆರೋಗ್ಯ ಸಚಿವರು ಭೇಟಿ ಆಗ್ತೇನೆ. ಅದಮ್ಮ ಅದಕ್ಕೆ ನಿಮ್ಮ ನೋವೆಲ್ಲ ಗೊತ್ತಾಗ್ತದೆ. ಈಗ ಎಂತ ನನ್ನ ಫ್ರೆಂಡ್ ಇದ್ದ, ಅವನಿಗೆ ಅಮೆರಿಕದಲ್ಲಿ ನಾನು ಅಲ್ಲಿ ಹೋಗ್ತಿದ್ದೆ, ಮರಿ ML ನನಗೆ ಎಂತ ಬೇಕಿತ್ತು ಅಂತ ಹೇಳಿ. ಅದು ಆಗ್ತದ ಒಂದು ಪ್ರದೇಶ. ಈಗ ನಮ್ಮ ಅದು ಆಗೋದಿಲ್ಲ ಅಂತ ಗೊತ್ತಿದ್ರೆ ನಾನು ಬೇರೆಯವ್ರಿಗೆ ಏನು ಸುಮ್ಮನೆ ದುಡ್ಡು ಕೊಟ್ಟು ಹೋಗಿ ಮೋಸ ಹೋಗ್ಬೇಡಿ ಅಂತ ನಾನು ಹೇಳಿದ್ರು ನಿಮ್ಗೆ. ನಿಮ್ಮ ಸ್ಯಾಲರಿ ಜಾಸ್ತಿ ಮಾಡಿಕೆ ನೋಡುವ. ಅದು ಗಲ್ಫ್ ನಲ್ಲಿ ಬಂದವರು ಇರ್ತಾರೆ, ಅವ್ರು ಏನೋ ಸೇವ್ ಮಾಡ್ಬೇಕಂತ ಇರ್ತದೆ ಅಂತ ಒಂದು ಇಲ್ಲಿ ಎಸ್ಟೇಟ್ ಇದ್ದವ್ರು ಇರ್ತಾರೆ. CSR ಫಂಡ್ ಅವ್ರ ಫ್ಯಾಮಿಲಿ ಅಂತ ಹೆಸರಿಗೆ ಕೊಡುವವರು, ಅವನ್ನೆಲ್ಲ ಇಂಥವ್ರು ನಮ್ಗೆ ಸಿಲೆಕ್ಟ್ ಮಾಡಿ ಆ ಒಂದು ಪ್ರದೇಶ ಕೊಡೋದ ವ್ಯವಸ್ಥೆ ಆಗ್ಬೇಕು. ಸಂಬಂಧಿಕರಿಗೆ MLA ಮತ್ತು MP ಸಂಬಂಧಿಕರಿಗೆ ಕೆಲಸ ಮತ್ತೆ ಪರ್ಮನೆಂಟ್ ಆಗ್ತದಲ್ಲ. ಈಗ ಪರ್ಮನೆಂಟ್ ಆಗ್ತದೆ ಯಾರಿಗೂ ಅದ್ರ ಬಗ್ಗೆ ಆಸಕ್ತಿ, ಅದಕ್ಕಾಗಿ ಪರ್ಮನೆಂಟ್ ಆಗಬಾರ್ದು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇರುವುದು. ನಿಮ್ಮ ಅನಿಸಿಕೆ ನನಗೆ ಅರ್ಥ ಆಗ್ತದೆ. ಒಂದು ಆಗ್ಬೇಕು, ನಾವು 15 ವರ್ಷ ಆಯ್ತು, 16-20 ವರ್ಷ ಆಯ್ತು ಅಂತ ನೀವು ಕೇಳುವಂತ ತಪ್ಪನ್ನು ಹೇಳುದಿಲ್ಲ. ನಾನು ಯಾಕೆ ಕೇಳೋದಂತ ಹೇಳಿದ್ರೆ, ನಿಮ್ಗೆ ಕೆಲವು ಸಿಗ್ತಾರೆ, ನಾವು ಪರ್ಮನೆಂಟ್ ಮಾಡಿಸ್ತೇವೆ ಅಂತ ಹೇಳಿ ನಿಮ್ಮಲ್ಲಿ 2-2 ಸಾವಿರ 3-3 ಸಾವಿರ ತೆಕ್ಕೊಳ್ಳೋದು, ಒಮ್ಮೆ ಬೆಂಗಳೂರಿಗೆ ಕರ್ಕೊಂಡು ಬರೋದು, ಅಲ್ಲೊಂದು ಧರಣಿ ಕೂತ್ಕೊಳ್ಳೋದು, ನಮ್ಗೊಂದು ಫೋಟೋ ಕೊಡುದು, ಇನ್ನೊಂದು ಮನವಿ ಮತ್ತೆ ನಮ್ಮನ್ನೇ ಫೋಟೋ ತೆಗೆಯುದು, ನಾಳೆ ಆಗ್ತಂತ ಹೇಳಿದ್ದಾರೆ, ನಾಳೆ ಇದನ್ನೆಲ್ಲ ಇದ್ದಕ್ಕೂ ನಯಾ ಪೈಸೆ ಯಾರಿಗೆ ಕೊಡ್ಲಿಕ್ಕೆ ನೀವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.